ಜೈನರ್, ಡಾಕ್ಟರ್ ಅಬ್ದುಲ್ ಗಫಾರ್, ಚಂದನ್ ಸುಬೇದಾರ್, ಪವಿತ್ರ ಮಡಿವಾಳರ್ ಹಾಗೂ ಪ್ರವೀಣ್ ಮಡಿವಾಳರ್ನನ್ನ ಬಂಧಿಸಲಾಗಿದೆ. ಕೇವಲ 30 ದಿನದ ಹೆಣ್ಣು ಮಗುವನ್ನ ಅಬ್ದುಲ್ ಗಫಾರ್ ಎಂಬುವವನಿಗೆ ಮಹಾದೇವಿ ಅಲಿಯಾಸ್ ಪ್ರಿಯಾಂಕಾ ಜೈನರ್ 60,000 ರೂಪಾಯಿ ಕೊಟ್ಟು ಖರೀದಿಸಿದ್ದಾಳೆ. ಬಳಿಕ ಈ ಮಗುವನ್ನ ಬೆಳಗಾವಿ ನಗರದಲ್ಲಿ ಮಾರಾಟ ಮಾಡಲು ಮುಂದಾಗಿದ್ದಾಳೆ. ಹೆಣ್ಣು ಮಗುವ ಮಾರಾಟ ದಂಧೆಯ ಮಾಹಿತಿ ಪಡೆದ ರಾಮಮೂರ್ತಿ ನಗರದ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಸರ್ಕಾರಿ ದತ್ತು ಕೇಂದ್ರದ ಸಂಯೋಜಕ ರಾಜ್ಕುಮಾರ್ ಸಿಂಗಪ್ಪ ರಾಠೋಡ್ ಈ ಕುರಿತು ನಗರದ ಮಾಳಮಾರುತಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ರು ಎಂದು ನಗರ ಪೊಲೀಸ್ ಆಯುಕ್ತ ಯಡಾ ಮಾರ್ಟಿನ್ ಮಾರ್ಗ್ನೈ ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ರು. ಮಾಲ್ಮರುಟಿ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಅಪರಾಧ ಸಂಖ್ಯೆ 119/2024 ಅಂಡರ್ ಸೆಕ್ಷನ್ 360, 363, 370 Juvenile Justice Care and Protection of Children Act 2015 ಅಂಡರ್ ಸೆಕ್ಷನ್ 80 ಮತ್ತು 81 ರಿಜಿಸ್ಟರ್ ಆಗಿದೆ. ಇದರಲ್ಲಿ ನಾವು ಒಂದು ಮಗು ಒಂದು ಕಿಡ್ನಾಪಿಂಗಿಂದ ನಾವು ರೆಸ್ಕ್ಯೂ ಮಾಡಿದ್ವಿ. ತನಿಖಾ ಮಾಡಿದ್ಮೇಲೆ ನಮಗೆ ಸ್ವಲ್ಪ ಮಾಹಿತಿ ಬಂದಿದೆ. ಒಬ್ಬರು ಆರೋಪಿ A1, ಈ ಕೇಸಲ್ಲಿ A1 ಆಗಿದ್ರೆ ಅವರು ಬೇರೆ ಕಡೆಯಿಂದ ಒಂದು ಮಗು ತಗೊಂಡು ಬರ್ತಾ ಇದ್ರೆ ಫಾರ್ ಸೆಲ್ಲಿಂಗ್ ದಟ್ ಮಗು. ಅದು ಮಾಹಿತಿ ನಮಗೆ ಬಂದ ತಕ್ಷಣ ನಾವು ಒಂದು ಜಾಗದಲ್ಲಿ ನಾವು ವೇಟ್ ಮಾಡಿದ್ವಿ, ಮತ್ತು ಅಲ್ಲೇ ಪಪ್ಪು ರೆಸ್ಕ್ಯೂ ಮಾಡಿದ್ವಿ. ಆಮೇಲೆ ಮತ್ತೆ ಆರೋಪಿಗೆ ನಾವು ಜೆಸಿ ಕಳಿಸಿದ್ವಿ. ಇದರಲ್ಲಿ ಟೋಟಲ್ ಈಗ ನಾವು 5 ಆರೋಪಿಗಳು ಈಗ ಅರೆಸ್ಟ್ ಮಾಡಿದ್ವಿ. ಒಬ್ಬರು A1 ಅಂದರೆ ಮೊದಲು ನರ್ಸಿಂಗ್ ಕೆಲಸ ಮಾಡ್ತಾ ಇದ್ರೆ, ಇನ್ನೊಬ್ಬರು ಅವರು ಇದು ಅಂದರೆ ಅವನ ಹತ್ರ ಹಾಸ್ಪಿಟಲ್ ಇದೆ, ಅವನ ಮನೆ ಮೇಲ್ಗಡೆ ಒಂದು ಚಿಕ್ಕ ರೂಮ್ ಹಾಸ್ಪಿಟಲ್ ಥರ ಇಟ್ಕೊಂಡಿದ್ದಾನೆ. ಆ ಜಾಗದಲ್ಲಿ ಇದು ಮಗು ಈಗ ಡೆಲಿವರಿ ಆಗಿದೆ. ಮತ್ತು ಇನ್ನೊಬ್ಬ ಅವನ ಅಸಿಸ್ಟೆಂಟ್ ಮತ್ತು ಈ ಮಗು ತಂದೆ ತಾಯಿ ಕೂಡ ಈಗ ನಾವು ಅರೆಸ್ಟ್ ಮಾಡಿದ್ವಿ. ಸರಿ, ಎಷ್ಟು ಆರೋಪಿ ಸರ್ ಡಾಕ್ಟ್ರು? ಡಾಕ್ಟ್ರು A2 A1 ಸರ್ ಪ್ರಕರಣ? ಇದರಲ್ಲಿ A2 ನಾವು ಮಾಡಿದ್ವಿ. A1 ಅಂದರೆ ಒಬ್ಬರು ನರ್ಸ್ ಮಾಧವಿ ಅಂತ ಆಗಿದೆ. ಸರ್, ಈಗ ಇನ್ನೊಂದು, ಈ ಒಂದು ಪ್ರಕರಣದಲ್ಲಿ ಇದೇ ರೀತಿ ಅನೇಕ ಮಕ್ಕಳು ಮಾರಾಟ ಮಾಡಿದ್ದಾರೆ ಅನ್ನೋ ಅನುಮಾನಗಳು ಕೇಳಿಬರ್ತದೆ ಸರ್. ನಿರಂತರ ಇದೇ ದಂಧೆಯನ್ನು ಅವ್ರು ಮಾಡ್ತಾ ಇದ್ರು. ಅಪಾರ್ಷನ್ ಮಾಡ್ಕೊಂಡು ಬಂದಂಥವ್ರನ್ನ ಇಟ್ಕೊಂಡು ಆರೈಕೆ ಮಾಡಿ ಆ ಮಗುನ ಡೆಲಿವರಿ ಮಾಡಿ ಆನಂತರ ಕೈ ಕೊಟ್ಟು ಆ ಮಗುನ ಈ ರೀತಿ ಮಾರಾಟ ಮಾಡ್ತಿದ್ರು. ಚೈನ್ ಇದೆ ಅಂತ. ಸೊ ಇಲ್ಲಿವರೆಗೂ 2-2.5 ಸಾವಿರ ಅಷ್ಟು ಆಗಿದೆ ಅಂತ ಒಂದು ಆರೋಪಗಳು ಕೇಳಿಬರ್ತದೆ. ಸತ್ಯನ ಸರ್? ಸದ್ಯಕ್ಕೆ ಈಗ ನಾವು ಬರೀ ಒಂದು ಮಗು ಈಗ ನಾವು ರಿಕವರಿ ಮಾಡಿದ್ವಿ. ಬಹುಶಃ ನಿಮ್ಮ ಹೇಳ್ದಂಗೆ ಈ ಥರ ಆಗಿರ್ಬೋದು ಅಥವಾ ಇರ್ಬೋದು ಅಂತ ಅದು ನಾವು ತನಿಖೆಯಿಂದ ನಮಗೆ ಗೊತ್ತಾಗುತ್ತೆ. ಆಲ್ರೆಡಿ ನಾನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ. ಇದರಲ್ಲಿ ಬರೀ ಈ ಕೇಸ್ ಬಗ್ಗೆ ನೀವು ನೋಡಬಾರ್ದು, ಸ್ವಲ್ಪ ವಿಚಾರ ಮಾಡಬೇಕು. ಇದರಲ್ಲಿ ಯಾವುದು ರ್ಯಾಕೆಟ್ ಇದೆಯಲ್ವೋ, ಮತ್ತು ಮೊದಲು ಕೂಡ ಈ ಥರ ಯಾವುದು ಆಗಿದೆಯಲ್ವೋ, ಆಗಿದ್ರೆ ಮತ್ತು ಯಾವಾಗ ಆಗಿದೆ, ಎಷ್ಟು ಆಗಿದೆ, ಇದು ಎಲ್ಲ ಇನ್ಸ್ಟ್ರಕ್ಷನ್ಸ್ ನನ್ನ ಆಯೋಗಕ್ಕೆ ನಾನು ಕೊಟ್ಟಿದ್ದೀನಿ. ಅದಕ್ಕೆ ಎಲ್ಲ ತನಿಖೆ ಮಾಡಿಕೊಂಡು ನಮಗೆ ಮತ್ತೆ ಅದು ಫುಲ್ ಪಿಕ್ಚರ್ ನಮಗೆ ಬರುತ್ತೆ ಏನೇನು ಆಗಿದೆ ಇದರಲ್ಲಿ. ಅಬ್ದುಲ್ ಗಫಾರ್ ಅದು ಕೂಡ ನಾವು ಈಗ ಕರೆಸ್ಪಾಂಡೆನ್ಸ್ ಈಗ ನಾವು ಮಾಡಬೇಕು. ಇನ್ನೂ ಕರೆಸ್ಪಾಂಡೆನ್ಸ್ ನಾವು ಮಾಡಿಲ್ಲ. ಅಂದರೆ ಈಗ ಸದ್ಯಕ್ಕೆ ನಮಗೆ ಏನು ಗೊತ್ತಿದೆ ಅಂದರೆ ಅವನು ಅವನ ಮನೆ ಮೇಲ್ಗಡೆ 2 ರೂಮ್ ಇಟ್ಕೊಂಡಿದ್ದಾನೆ. ಅದರಲ್ಲಿ ಸ್ವಲ್ಪ ಹಾಸ್ಪಿಟಲ್ ಥರ ಮೇಂಟೈನ್ ಮಾಡ್ತಾ ಇದ್ದಾನೆ. ಸೊ ಅವನ ಹತ್ರ ಯಾವ ಥರ ಸರ್ಟಿಫಿಕೇಟ್ ಇದೆ ಅಂತ ಅದು ನಾವು ಚೆಕ್ ಮಾಡಬೇಕು. ಅವನ ಹೇಳಿಕೆಯಿಂದ ಅವನು ಏನು ಹೇಳ್ತಾ ಇದ್ದಾನೆ ದಟ್ ನಾನು ಹೋಮಿಯೋಪತಿಕ್ ಡಾಕ್ಟರ್ ಇದ್ದೀನಿ ಅಂತ. ಆದರೆ ಅವನು ಹಿಸ್ ರಿಯಲ್ ಅಥವಾ ನಕಲಿ ಡಾಕ್ಟರ್ ಇದ್ದಾನೆ ಅದು ಆಮೇಲೆ ನಾವು ಸರ್ಟಿಫಿಕೇಶನ್ ತೊಗೊಂಡು ಹೆಲ್ತ್ ಡಿಪಾರ್ಟ್ಮೆಂಟ್ ಕ್ಲಾರಿಫಿಕೇಶನ್ ತೊಗೊಂಡು ನಮಗೆ ಗೊತ್ತಾಗುತ್ತೆ. ಇದರಲ್ಲಿ ಸದ್ಯಕ್ಕೆ ಈಗ 5 ಆರೋಪಿಗಳು ಇದ್ದಾರೆ. ಆದರೆ ನಮ್ಮ ತನಿಖೆಯಿಂದ ಬಹುಶಃ ನಮಗೆ ಮತ್ತೆ ಏನು ಬೇರೆ ಸಾಕ್ಷಿ ಬಂದರೆ ಮತ್ತೆ ಏನು ಬೇರೆ ಎವಿಡೆನ್ಸ್ ಬಂದರೆ ಮತ್ತೆ ವಿ ವಿಲ್ ಹ್ಯಾವ್ ಟು ಸಿ. ಇಲ್ಲ, ಯಾವುದು ಆಗಿದೆ. ಯಾಕಂದ್ರೆ 10 ವರ್ಷದಿಂದ ಈಗ ಒಂದೇ ಅಂತಲ್ಲ ಸರ್, ಬೇರೆ ಬೇರೆ ಪ್ರಕರಣದಲ್ಲಿ ಇಲ್ಲಿಗಲ್ ಆಕ್ಟಿವಿಟೀಸ್ ಇದಾವಲ್ಲ ಅದರಲ್ಲಿಯೂ ಭಾಗಿಯಾಗಿದ್ದಂತೆ ಶಂಕೆ ಇದೆ ಸರ್. ಬೇರೆ ಬೇರೆ ಠಾಣೆಗೆ ಪ್ರಕರಣದಾಗಿ ಅದು ನಾವು ಚೆಕ್ ಮಾಡಬೇಕು. ಈಗ ಸದ್ಯಕ್ಕೆ ನಮ್ಮ ಪ್ರಕಾರ ಇದರಲ್ಲಿ ಒಂದು ಪ್ರಕರಣದಲ್ಲಿ ಇನ್ವಾಲ್ವ್ಮೆಂಟ್ ಆಗಿದೆ. ಅದಕ್ಕೆ ನಾನು ಹೇಳಿದ್ದಿಲ್ಲ, ಅಂದರೆ ಈಗ ನಾವು ಡೀಪ್ ಹೋಗಬೇಕು. ಸದ್ಯಕ್ಕೆ ಏನೇನು ಕಾಣ್ತಾ ಇದೆ ಈಗ ನಾನು ಹೇಳ್ತಾ ಇದ್ದೀನಿ. ಆದರೆ ಡೀಪ್ ಏನೇನಿದೆ ನಾವು ಮತ್ತೆ ಏನು ಮಾಡಬೇಕು.
ಸರ್ ಈಗ ಅರೆಸ್ಟ್ ಆದ ಆರೋಪಿಗಳಲ್ಲಿ ಮಗುವಿನ ತಂದೆ ತಾಯಿನೂ ಇದ್ದಾರೆ ಸರ್. ಹೌದು, ಅದರಲ್ಲಿ ತಂದೆ ತಾಯಿ ಕೂಡ ಅರೆಸ್ಟ್ ಆಗಿದೆ. ಯಾಕಂದರೆ ಅವರು ಸ್ಟಾರ್ಟಿಂಗಿಂದ ಅವರು ಒಪ್ಪಿದ್ರೆ ನಾವು ಮಗುಗೆ ನಾವು ಸೇಲ್ ಮಾಡ್ತೀವಿ. ಸೊ ಇದರಲ್ಲಿ ಅವ್ರ ಇನ್ವಾಲ್ವ್ಮೆಂಟ್ ಕೂಡ ಇದೆ. ಅವ್ರಿಗೆ ಎಷ್ಟು ಹಣ ಅಂತ ಏನಾದ್ರು ಗೊತ್ತಾಗಿದೆ ಸರ್? ಈ A1 A2ಗೆ 60,000 ಕೊಟ್ಟಿದ್ದಾರೆ. ಮತ್ತು ಆಮೇಲೆ ಬೇರೆ ಯಾವಾಗೆ 1,40,000 ಸೇಲ್ ಮಾಡ್ತಲೆ ಅಂತ ಹಾಗೆ ಪ್ಲಾನ್ ಮಾಡಿದ್ರು. ಇದಕ್ಕೆ ಸ್ಪೆಷಲ್ ಟೀಮ್ ಏನಾದರೂ ರಚನೆ ಮಾಡ್ತಾರೆ. ಅವಾಗಿ ಈಗ ಇಬ್ರು ಈ ದೂರಿನನ್ವಯ ಪ್ರಕರಣ ದಾಖಲಿಸಿಕೊಂಡು ಪೊಲೀಸರು ಮಗು ಮಾರಾಟ ಗ್ಯಾಂಗ್ ಬಂಧನಕ್ಕೆ ಬಲೆ ಬೀಸಿದ್ದಾರೆ. ಪೊಲೀಸರ ಮಾರ್ಗದರ್ಶನದಲ್ಲಿ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಸರ್ಕಾರಿ ದತ್ತು ಕೇಂದ್ರದ ಸಂಯೋಜಕ ರಾಜ್ಕುಮಾರ್ ರಾಠೋಡ್ ರಹಸ್ಯ ಕಾರ್ಯಾಚರಣೆ ಮಾಡಿ ನಾವೇ 1,40,000 ರೂಪಾಯಿಗೆ ಈ ಹೆಣ್ಣು ಮಗುವನ್ನ ಖರೀದಿಸುವುದಾಗಿ ಹೇಳಿ ನಂಬಿಸಿದ್ದಾರೆ. ಈ ಮಾತನ್ನ ನಂಬಿದ ಮಹಾದೇವಿ ಅಲಿಯಾಸ್ ಪ್ರಿಯಾಂಕಾ ಜೈನರ್ ಮಗುವನ್ನ ಮಾರಾಟ ಮಾಡಲು ಬಂದ ಸಮಯದಲ್ಲಿ ಪೊಲೀಸರು ದಾಳಿ ನಡೆಸಿ ಆಕೆಯನ್ನ ವಶಕ್ಕೆ ಪಡೆದು ತೀವ್ರ ವಿಚಾರಣೆ ನಡೆಸಿದ್ದೇವೆ ಎಂದರು. ಸಂಕಲ್ಪ ಶಿಂದೆ, ಕನ್ನಡ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.